ಪ್ರಸಂಗಿ ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಚನ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸವೂ ಸಹ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುವುದರಿಂದಲೇ ನಿಮ್ಮ ಕೂಡ ಮಾತನಾಡ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳೋ ಪ್ರಕಾರವಾಗಿ ನಾವು ಯಾವಾಗಲೂ ಸಹ ದೇವರಿಗಾಗಿ ಬಿತ್ತುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇಂದು ಭೂಮಿಯ ಮೇಲೆ ಆ ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತದ ಹೊರತು ಆ ಒಂದು ಭೂಮಿಯಲ್ಲಿ ಫಲವನ್ನು ನಾವು ಎದುರು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದೇ ಪ್ರಕಾರವಾಗಿ ನಮ್ಮ ಜೀವಿತವನ್ನು ಸಹ ಕರ್ತನಿಗೆ ಹಸನು ಮಾಡಿ ಒಪ್ಪಿಸಿಕೊಡಬೇಕು. ಒಬ್ಬ ವ್ಯವಸಾಯಗಾರನು ಭೂಮಿಯನ್ನು ಚೆನ್ನಾಗಿ ಹುತ್ತು ಅದರಲ್ಲಿರುವಂಥ ಕಳೆಗಳನ್ನು ಮಾತ್ರವಲ್ಲದೆ ಕಲ್ಲುಗಳೆಲ್ಲವನ್ನು ಸಹ ಬೇರೆ ಮಾಡಿ ಭೂಮಿಗೆ ಆ ಬೀಜವನ್ನು ಹಾಕಲ್ಪಟ್ಟಂಥ ಸಮಯದಲ್ಲಿ ಆ ಬೀಜವು ಯಾವ ವಿಧವಾದಂಥ ತಡೆಗಳಿಲ್ಲದಂತೆ ಸೊಂಪಾಗಿ ಬೆಳೆಯುವ ಹಾಗೆ ಅದಕ್ಕೆ ಬೇಕಾದಂಥ ವ್ಯವಸಾಯಗಳನ್ನು ಕಾಲಾನುಕಾಲಕ್ಕೆ ಅವನು ಮಾಡುವ ಪ್ರಕಾರವಾಗಿ ನಮ್ಮ ಜೀವಿತದಲ್ಲೂ ಸಹ ನಾವು ಕರ್ತನಿಗೆ ಫಲವನ್ನು ಕೊಡುವ ಹಾಗೆಯೂ ಕರ್ತನಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆಯೂ ನಮ್ಮ ಜೀವಿತದಲ್ಲಿರುವಂತಹ ದೇವರಿಗೆ ಬೇಡವಾದಂಥ ಎಲ್ಲ ಸ್ವಭಾವಗಳನ್ನು ತೆಗೆದು ಹಾಕಲ್ಪಟ್ಟು ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ಕರ್ತನಿಗೆ ಹಸನು ಮಾಡಿ ಒಪ್ಪಿಸಿಕೊಡಬೇಕು. ಕರ್ತನು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಬಿತ್ತುವವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡರು. ನಾವೆಲ್ಲರೂ ಸಹ ಯೇಸು ಕರ್ತನ ಫಲಗಳಾಗಿ ಇದ್ದೇವೆ. ಇಂದು ಲೋಕದವರು ನಮ್ಮನ್ನು ನೋಡುವಾಗ ನಮ್ಮನ್ನು ನೋಡುವಂಥ ಕಾರ್ಯಗಳಲ್ಲೂ ಸಹ ಯೇಸುವನ್ನು ಗಮನಿಸುವಂಥವರಾಗಿರಬೇಕು. ನಮ್ಮ ನಡೆ ನುಡಿ ಮಾತ್ರವಲ್ಲದೆ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ಇತರರು ನಮ್ಮನ್ನು ನೋಡುವಾಗ ಯೇಸುವನ್ನೇ ನೋಡಿದ ಹಾಗಾಗಬೇಕು. ಅದಕ್ಕಾಗಿ ನಮ್ಮನ್ನು ಯೇಸುವಿಗಾಗಿ ಬಿತ್ತಲಿಕ್ಕಾಗಿ ಸಮರ್ಪಿಸಿಕೊಳ್ಳಬೇಕು. ದೇವರಾದ ಕರ್ತನು ಇದನ್ನೇ ನಮಗೆ ಹೇಳ್ತಾ ಇದ್ದಾರೆ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನನಗೆ ಸಿಕ್ಕುವುದೆಂಬುದಾಗಿ ಹೇಳಿ ನಮ್ಮ ಜೀವಿತವನ್ನು ನಮ್ಮ ಸಮಯವನ್ನು ದೇವರ ಸಮರ್ಪಕದಲ್ಲಿ ನಾವು ಸಮರ್ಪಿಸಿಕೊಳ್ಳುವಾಗ ನಿಶ್ಚಯವಾಗಿ ನಮ್ಮನ್ನು ಕರ್ತನು ಫಲವನ್ನು ಕೊಡುವ ಹಾಗೆ ರೂಪಿಸುವವರಾಗಿದ್ದಾರೆ. ಅದಕ್ಕಾಗಿ ಸಮರ್ಪಿಸಿಕೊಳ್ಳೋಣ. ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಇಂದು ಈ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಅವರ ಜೀವಿತದಲ್ಲಿ ಎಷ್ಟೋ ಸಮಯಗಳನ್ನು ವ್ಯರ್ಥವಾದಕ್ಕಾಗಿ ಸಮರ್ಪಿಸಿದ್ದಾರೆ. ಈಗಲಾದರೂ ನಿಮಗೆ ಅರ್ಪಿಸಿಕೊಳ್ಳುತ್ತಾ ಇದ್ದಾರೆ. ಅವರನ್ನು ನಿಮಗಾಗಿ ಫಲ ಕೊಡುವ ಹಾಗೆ ಉಪಯೋಗಿಸಿ ರೂಪಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.